ಅನ್ನುವಂಥದ್ದು. ಯಾಕೆ ಪಾರ್ಟಿಗೆ ಒಂದು ದುಡ್ಡು ಬೇಕು ಪ್ರತಿಯೊಬ್ಬರಿಗೂ ಅನ್ನುವಂಥದ್ದು ಒಂದು ಭ್ರಮೆ ನಮ್ಮಲ್ಲಿದೆ. ಅದಕ್ಕಾಗಿ ಜನಸಾಮಾನ್ಯರ ನಡಕ್ಕೆ ಹೇಳದ ಕೇಜ್ರಿವಾಲ್ರು ಇದ್ದ ಪಕ್ಷವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋ ಜೊತೆಗೆ ತಮ್ಮಿಂದ ಯಾರಿಗೆ ಅನ್ಯಾಯ ಆಗಿದೆ ಅದನ್ನ ಹಿಂದೆ ಯೋಗೇಂದ್ರ ಯಾದವ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಪ್ರಶಾಂತ್ ಭೂಷಣ್ ಆಗಿರ್ಬೋದು, ಇವರು ಇನ್ನೂ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಇನ್ನೂ ಯಾರ್ಯಾರು ಇದ್ದಾರೆ ಒಳ್ಳೆಯ ಮನಸ್ಸಿನವರು, ಅವ್ರಿಗೆ ಭೇಟಿಯಾಗಿ ಸ್ವಾರಿ ಕೇಳಿಕೊಂಡು ರೀಬಿಲ್ಡ್ ಮಾಡುವಂಥ ಮತ್ತೊಮ್ಮೆ ಕಟ್ಟುವಂಥ ಕೆಲಸ ಆಮ್ ಆದ್ಮಿಯನ್ನು ಮಾಡೋ ಕೆಲಸ ಮಾಡಿದರೆ ಏನಾದರೂ ಹೊಸ ಸಿಗ್ಬೋದು. ಕೇವಲ ಸಂಜಯ್ ಸಿಂಗು ಇವರು ಇನ್ನೊಂದಿಷ್ಟು ಕೆಲವು ಜನ ಒಂದು ಏನು ಪ್ರಶ್ನೆಯಲ್ಲಿ ಬಂದ ಮಾತಾಡ್ತಾ ಕೊಡೋದ್ರಿಂದ ಏನೂ ಆಗೋದಿಲ್ಲ. ಅವರು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಕೇಜ್ರಿವಾಲ್ ರಾಯಶಾರಿ ಜೀವನ ಮಾಡ್ತಾ ಇದ್ದಾರೆ, ಬೆಂಗ್ರೆ ಭಾರಿ ಐತಿ ಅವ್ರ ಮನೇಲಿ ಹಾಗೆ ಹೀಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಆತಿಶಿ ಅವ್ರ ಫೋಟೋ ಸಹಿತ ಹಾಕಿ ಉತ್ತರ ಕೊಟ್ಟಿದ್ದಾರೆ. ಇಲ್ಲಂತಲ್ಲ, ಪರಮೇಶ್ ವರ್ಮಾ ಅವರು ಬಿಡುಗಡೆ ಮಾಡಿರೋ ಫೋಟೋಗಳು ನಕಲಿ, ಅವುಗಳು ಕೇಜ್ರಿವಾಲ್ ಅವರ ನಿವಾಸದ ಫೋಟೋಗಳಲ್ಲ. ಇತ್ತೀಚೆಗೆ ಇಂಥ ಅರಮನೆ ಅಂತ ಮನೆಯಾಗಿದ್ದಾನಪ್ಪ ಈ ಮನುಷ್ಯ ಅಂತೇಳಿ ಫೋಟೋಗಳನ್ನ ಬಿಡುಗಡೆ ಮಾಡಿದ್ದಾರೆ ಬಿ ಜೆ ಪಿಗರು. ಎಷ್ಟು ಸಾಧ್ಯ ಇದನೋ ಈ ಆಮ್ ಆದ್ಮಿಯನ್ನು ಹೊಡೆಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದರಿಂದಾಗಿ ಸಹಜವಾಗಿ ಕೇಜ್ರಿವಾಲ್ರಿಗೆ ಬದುಕೇನಾಗ್ಯದಪ್ಪ ಅಂತಂದ್ರೆ ಸೋಲುವಂಥ ವ್ಯವಸ್ಥೆ ತಯಾರಾಗಿ ಬಂದಿದ್ಬಿಟ್ಟಿದೆ ಇವತ್ತು. ಅದಕ್ಕಾಗಿ ನಾವು ಇವತ್ತು ಚಟ್ಪಡಿಸ್ತಾ ಇದ್ದಾರೆ. ಆದರೆ ತಾವು ಮಾಡಿದ್ದು ತಾವು ಉಣ್ಬೇಕಂತ ತಾವು ತಯಾರು ಮಾಡಿದ್ದು ಅದು ಹೇಳ್ತಾರೆ, ಮಾಡಿದ್ದು ಇನ್ನೂ ಮಹಾರಾಯ ಅಂತ. ಆ ದಿಶೆಯಲ್ಲೇ ಕೇಜ್ರಿವಾಲ್ ಇವತ್ತು ಪ್ರತಿಯೊಂದು ಪ್ರಸಂಗದ. ಬಟ್ ಈ ದೇಶಕ್ಕೆ ಒಂದು ಹೊಸ ರಾಜಕೀಯ ಸಂಚಲನ ತಂದುಕೊಟ್ಟಂಥ ನಮ್ಮ ಕೇಜ್ರಿವಾಲ್ರು, ಅದರಲ್ಲೂ ಮುಖ್ಯವಾಗಿ ಗ್ಯಾರಂಟಿಗಳನ್ನು ತಂದ ಒಂದು ಹೊಸ ರಾಜಕೀಯ ಮಾಡಿದರು. ಅದು ಇನ್ನೂ ಆಗಬೇಕಾಗಿತ್ತು. ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂಥ ಕೆಲಸ ಅವ್ರು ಹಮ್ಮಿಕೋಬೇಕಾಗಿತ್ತು. ಅವ್ರಿಂದ ಸಾಧ್ಯ ಆಗಿಲ್ಲ. ಇದರರ್ಥ ಏನಪ್ಪ ಅಂದ್ರೆ ಸೋತರು ಅಂತಲ್ಲ, ಇನ್ನೂ ಪ್ರಯತ್ನ ಮಾಡಿ ಆ ದಿಶೆಯಲ್ಲೇ ಇಡೀ ದೇಶದ ವ್ಯವಸ್ಥೆ ತಮ್ಮ ಕಡೆ ಜಗ್ಗುವಂಥ ಪ್ರಯತ್ನ ಮಾಡಿದ್ರೆ ಒಂದು ಒಳ್ಳೇದಾಗ್ಬೋದೇನೋ. ಆದರೆ ಅದು ಸಾಧ್ಯನ ಅಂತ. ಯಾಕಂದ್ರೆ ಬಿ ಜೆ ಪಿಗಂತೂ ನಿತ್ಯ ಅವ್ರ ಮೇಲೆ ಟೀಕೆ ಟಿಪ್ಪಣಿ ಎಲ್ಲ ಮಾಡೋದು ನೋಡಿದಾಗ, ಆಯುಷ್ ಆರಾಮ್ ಜೀವರು ಮಾಡ್ತಾರಪ್ಪ ಅವರು ಮಾಡೋದು ನೋಡಿದಾಗ, ಜನರಿಂದ ದೂರ ಸರಿಸೋದನ್ನು ಅವರು ನೋಡಿದಾಗ ಸಹಜವಾಗಿ